ಇಂದು ನಾನು ಅಡುಗೆ ಮನೆಯಲ್ಲಿ ಸುಲಭವಾಗಿ ದೊರೆಯುವ ಪದಾರ್ಥಗಳನ್ನು ಬಳಸಿಕೊಂಡು ಮೊಸರು ವಡೆ ಮಾಡಿದ್ದೇನೆ. ಉತ್ತರ ಭಾರತದಲ್ಲಿ ಇದನ್ನು ದಹಿ ವಡ ಎಂದು ಕರೀತಾರೆ. ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುವ ಈ ಮೊಸರು ವಡೆಯನ್ನು ದಿನದ ಯಾವುದೇ ಸಮಯದಲ್ಲಿ ಬೇಕಿದ್ದರೂ ತಿನ್ನಬಹುದು. ಬೊಜ್ಜು ಕರಗಿಸ್ಕೋಬೇಕೆಂದು ಊಟವನ್ನು ತ್ಯಜಿಸಿದವರು ಊಟದ ಬದಲಿಗೆ ಈ ಮೊಸರು ವಡೆಯನ್ನು ಸವಿಬಹುದು. ಇದು ಆರೋಗ್ಯದ ಜೊತೆಗೆ ಉತ್ತಮ ರುಚಿಯನ್ನು ಸಹ ನೀಡುತ್ತೆ. ಸುಲಭ ಹಾಗೂ ಸರಳ ವಿಧಾನದಿಂದ ಕೂಡಿರುವ ಈ ಮೊಸರು ವಡೆ ನೀವು ಇದನ್ನು ನಿಮ್ಮ ಮನೆಯವರಿಗೆಲ್ಲ ಮಾಡಿ ಸವಿಯಲು ನೀಡಿ. ಮೊಸರು ವಡೆ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊಸರು ವಡೆ ಮಾಡೋ ವಿಧಾನ: ಮೊದಲಿಗೆ ನಾನು 4 ರಿಂದ 5 ಗಂಟೆ ಉದ್ದಿನಬೇಳೆನ ನಾನು ನೆನೆಸಿಟ್ಟಿದ್ದೆ. ತೀರಾ ಜಾಸ್ತಿ ನೆನೆಸಿದ್ರು ಕೂಡ ಅದು ತುಂಬ ಸಾಫ್ಟ್ ಆಗುತ್ತೆ, ವಡೆ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಗ್ರೈಂಡ್ರಲ್ಲಿ ರುಬ್ತಾ ಇದ್ದೀನಿ, ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ, ತುಂಬ ಈ ಥರ ನುಣ್ಣಗೆ ಇದನ್ನು ರುಬ್ಬಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಪೆಪ್ಪರ್ನ ಕುಟ್ಬಿಟ್ಟು ಹಾಕ್ತಾ ಇದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಕರಿಬೇವನ್ನ ಸ್ವಲ್ಪ ಈ ಥರ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನಾನು ಮೊಸರನ್ನ ಕಡಿದ್ಬಿಟ್ಟು ರೆಡಿ ಮಾಡಿಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಈ ಥರ ರೆಡಿ ಮಾಡ್ಕೊಳ್ಳಿ. ಈಗ ನಾನು ಈ ಮೊಸರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ. ನಾನು ಇದಕ್ಕೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಮೊಸರಿಗೆ ಒಗ್ಗರಣೆ. ಸ್ವಲ್ಪ ಕರಿಬೇವು, 2 ಬ್ಯಾಡಗೆ ಮೆಣಸಿನ್ಕಾಯಿ. ಇಷ್ಟನ್ನ ನಾವು ಇದನ್ನು ಒಗ್ಗರಣೆ ಮಾಡಿ ಇದು ಮೊಸರಿಗೆ ಸೇರಿಸ್ಕೋಬೇಕು. ನೋಡಿ, ಈಗ ವಡೆಗೆ ಈ ಮೊಸರು ರೆಡಿ ಆಯಿತು. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. 1 ಅವರ್ ಫ್ರಿಜ್ಜಲ್ಲಿಟ್ಟು ಇದು ತಣ್ಣಗೆ ಮಾಡ್ಕೊಳ್ಳೋದ್ರಿಂದ ವಡೆ ಚೆನ್ನಾಗಾಗುತ್ತೆ. ಈಗ ನೋಡಿ, ವಡೆ ಯಾವ ಥರ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡೋಣ. ಕೈಗೆ ಈ ಥರ ನೀರು ಹಚ್ಕೊಂಡ್ಬಿಟ್ಟು ನಾವು ವಡೆನ ಫ್ರೈ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ರೌಂಡ್ ಮಾಡಿಕೊಂಡು ವಡೆಗೆ ರೆಡಿ ಮಾಡ್ಕೋಬೇಕು. ಕೈಗೆ ಅಂಟ್ಕೊಂಡ್ರೆ ನಾವು ಎಣ್ಣೆಯಲ್ಲಿ ಬಿಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೀರು ಹಚ್ಕೊಂಡ್ಬಿಟ್ಟು ಎಣ್ಣೆಗೆ ಹತ್ತಿರ ಇದ್ದೇನೆ ಒಳಗಡೆ ಎಣ್ಣೆಯಲ್ಲಿ ಬಿಡಬೇಕು ವಡೆನ. ನೋಡಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ವಡೆ ರೆಡಿ ಆಯಿತು. ನೋಡಿ, ಇದು 1 ಅವರ್ ಆಯ್ತು ನಾನೀಗ ಫ್ರಿಜ್ಜಲ್ಲಿಟ್ಟು. ಇದರಲ್ಲಿ ವಡೆನ ನೆನೆಯಲು ಬಿಟ್ಬಿಡೋಣ. ಇದು 1 ಅವರ್ ಬಿಟ್ಟ ಮೇಲೆ ವಡೆಯಲ್ಲೆಲ್ಲ ಒಳಗಡೆ ಈ ಮೊಸರು ಹೋಗಿರುತ್ತೆ, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೊಸರು ವಡೆ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಮೇಲೆ ಸ್ವಲ್ಪ ಗಾರ್ನಿಷ್ಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ತಾಯಿದ್ದೀನಿ ತುರಿದ್ಬಿಟ್ಟು, ಸ್ವಲ್ಪ ಖಾರ ಬುಂದಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಈಸಿ ಇದೆ, ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೊಸರು ವಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: 4 ರಿಂದ 5 ಗಂಟೆ ನೆನೆಸಿರೋ ಉದ್ದಿನಬೇಳೆ, ಮೊಸರು, ಕರಿಯಲು ಬೇಕಾಗುವಷ್ಟು ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಖಾರ ಬುಂದಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ 1/4 ಟೇಬಲ್ ಸ್ಪೂನು, ಸಾಸಿವೆ 1/4 ಟೇಬಲ್ ಸ್ಪೂನು, ಒಂದು 4 ರಿಂದ 5 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ತುರಿದಿರೋದು, 2 ಬ್ಯಾಡಗೆ ಮೆಣಸಿನ್ಕಾಯಿ, ಪೆಪ್ಪರ್ ಒಂದು 10 ಕಾಳು ನಾನು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು, ರುಚಿಗೆ ತಕ್ಕಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.